ಅಂದ್ರೆ ತ್ರಿಮೂರ್ತಿ ಸ್ವರೂಪರಾದಂತಹ ದತ್ತಾತ್ರೇಯನ 3 ಅವತಾರವಾದಂತಹ 3 ಜನ ಯತೀಂದ್ರರು ನಮ್ಮ ಸಭೆಗೆ ಇವತ್ತು ಆಗಮಿಸಿದ್ದಾರೆ. ಇದು ನಮ್ಮ ಪೂರ್ವ ಪುಣ್ಯ ದತ್ತ ಸ್ವರೂಪಗಳಾಗಿರ್ತಕ್ಕಂಥ ಶ್ರೀ ವೀರಪ್ರತಾಪನವರು ತಮ್ಮ ಹಠಯೋಗ ಸಿದ್ಧಿಯಿಂದ ಈ ಸುತ್ತಮುತ್ತಲಿನ ಪ್ರಾಂತ್ಯಕ್ಕೆಲ್ಲ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಪಿತ್ತರವರ ಕೊಟ್ಟರೆ ಶಾಪ ಆಡಿದ್ದೇ ಮಾತು, ಆ ಮಾತಿಗೆ ಎದುರಿಲ್ಲ ಅನ್ನೋ ರೀತಿಯಲ್ಲಿ ಬಾಳಿದಂಥವ್ರು. 128 ವರ್ಷ ಬದುಕಿದಂಥ ಒಬ್ಬ ಸಮಾಹಿಸಿ ಹಠಯೋಗಿಗಳು ಪರಕಾಯ ಪ್ರವೇಶ ಸಿದ್ಧಿಯನ್ನು ಮಾಡಿಕೊಂಡಂಥ ಮಹಾಪುರುಷರು. ಅಂಥ ಒಂದು ಮಹಾತ್ಮರು ಇಲ್ಲಿ ನೆಲೆಗೊಂಡಿದ್ದಾರೆ. ಅವರ ಈ ಕಾರ್ಯಕ್ರಮಕ್ಕೆ ಇದು ಅದೇ ತ್ರಿಮೂರ್ತಿ ಸ್ವರೂಪಗಳಾಗಿರ್ತಕ್ಕಂಥ 3 ಜನ ಯಶಸ್ವಿಗಳು ಬಂದಿದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯವೇ. ಇದು ಈ ಚಟೇಕಂಬ ಸುಕ್ಷೇತ್ರದ ಈ ಭೂಮಿ ಎಷ್ಟು ಪವಿತ್ರವಾಯಿತು ಅಂದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮಗಳನ್ನು ನಾವು ನೋಡ್ಬೋದು. ಮೊಟ್ಟ ಮೊದಲನೇದಾಗಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀ ಅಸ್ಮತ್ ಗುರು ಶ್ರೀ ಮಹಾಗ್ರಂಥ ಶ್ರೀ ಮಹಾರಾಜರೊಂದಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕಾನೂರಿನಲ್ಲಿ ಶ್ರೀ ಸತ್ತುಪಾದ ಸುಜ್ಞಾನ ಬೋಧಾಶ್ರಮ ಅಂತ ಹೇಳಿ ಒಂದು ಆಶ್ರಮವನ್ನು ಮಾಡಿದ್ದಾರೆ. ಈ ಸುತ್ತಮುತ್ತ ಪ್ರಾಂತ್ಯಗಳಲ್ಲೆಲ್ಲ ಭಗವದ್ಭಕ್ತಿಯನ್ನು ಪ್ರಚಾರ ಮಾಡ್ತಾ ನನ್ನನ್ನು ಒಳಗೊಂಡಂತೆ ನಮ್ಮಂಥ ನೂರಾರು ಸಾವಿರಾರು ಜನಗಳನ್ನು ಉದ್ಧಾರ ಮಾಡಿಕೊಂಡು ಭೂಮಿ ಮೇಲೆ ಪ್ರಚಾರ ಮಾಡ್ತಕ್ಕಂಥ ಒಂದು ದೊಡ್ಡ ಸ್ವರೂಪ ಅದು. ಅದರ ಪಾದಗಳಿಗೆ ನಮಸ್ಕರಿಸಿ ಮತ್ತೊಂದು ಸಾರಿ ಅವ್ರನ್ನ ಹೃತ್ಪೂರ್ವಕವಾಗಿ ಸಭೆಗೆ ವೇದಿಕೆಗೆ ಬರಮಾಡ್ತಾರೆ. ಅವರು ಶ್ರೀಕಾಂತಾನಂದ ಗುರುಗಳು, ಇವರು ಮೂಲತಃ ಹೊಸದುರ್ಗ ಪಟ್ಟಣದಲ್ಲಿ ಇರ್ತಕ್ಕಂಥ. ಅವರ 5ನೇ ವರ್ಷದಿಂದ ನಾನು ಪೂರ್ವಪುಣ್ಯದಿಂದ 6ನೇ ವರ್ಷದಿಂದ ನನಗೆ ಪರಿಚಯ ಆಗಿದ್ದರು. ಅವರು ಜೊತೆಗೆ ಅವರು 6ನೇ ವರ್ಷದಿಂದ ಇವತ್ತು 32-33 ವರ್ಷ ಇರ್ಬೋದು. ಅವ್ರ ವಯಸ್ಸಿಗೆ ಸುಮಾರು 10-15 ಆಶ್ರಮಗಳನ್ನು ಇಡೀ ನಮ್ಮ ಕರ್ನಾಟಕದಾದ್ಯಂತ ಮಾಡಿದ್ದಾರೆ. ಎಂಥ ಆಶ್ರಮಗಳು ಅಂದರೆ 50 ಲಕ್ಷದಿಂದ 1 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಬಿಲ್ಡಿಂಗ್ಗಳಿದೆ. ಯಾಕೊಂದು ಅದ್ಭುತವಾದಂಥ ಪವಾಡ ಪುರುಷರು ನಮ್ಮ ಬ್ರಹ್ಮಾನಂದ ಮಹಾರಾಜರು ಯಾವಾಗ ಅದು 10 ಮನಸ್ಸು ಖರ್ಚು 10 ಬಿಲ್ಡಿಂಗ್ ಕಟ್ಟಬೇಡ ಅಂಥ ಸಾವಿರಾರು ಜನ ಭಕ್ತರನ್ನ ಆ ಮಾತುಗಳಲ್ಲಿ ಅವರ ಒಂದೇ ಒಂದು ಮಾತಿನಲ್ಲಿ ಉದ್ಧಾರ ಮಾಡಿರ್ತಕ್ಕಂಥ ಶ್ರೀಕಾಂತ ಮಹಾರಾಜರು ನಮ್ಮ ಪೂರ್ವಪುಣ್ಯದ ಫಲದಿಂದ ಅವರ ಆಶೀರ್ವಾದದಿಂದ ಇವತ್ತಿಗೆ ಕೈ ಮಾಡ್ತಿದ್ದಾರೆ. ನೋಡ್ಲಿಕ್ಕೆ ಕಾಣ್ತಿದ್ರು ಕೂಡ